ರೊಕ್ಕಿನಲ್ಲಿ ಮುದದಿಂದ ಪದಕ್ಕೆ ವಂದಿಸಲಾಗದರ ನಿನ್ನನ್ನು ಚದುರೇಗ ತಲುಪಿದ ನಿಂತೆಂದ ಮುದದಿ ಮನದಿ ಮಣಿಯರೇ ನೀವು ನಡೆದುದೇನೋ ನಿಮ್ಮನ್ನು ಸಾಮಾನ್ಯ ಮಡದಿಯರು ಅಂತ ಹೇಳುವುದಲ್ಲ, ಮಡದಿ ಮಣಿಯರು ಏನು ಅಂದ್ರೆ ಹೇಳಿಕ್ಕೆ ಆಗುದಿಲ್ವೇನೆ? ಹೊಂದಿಸುತ್ತ ಕಾಲ ಕಳೆಯುವುದ? ಹೌದು. ನಿಮ್ಮ ಕ್ರಮ, ನಿಮ್ಮದಾದಂತ ಒಂದು ಸಮಚಿತ್ತ, ನಿಮ್ಮ ಒಳಗಿರುವಂತ ಒಂದು ಒಗ್ಗಟ್ಟು. ನಿಮಗೆ ಎಷ್ಟು ಸಾರಿ ನಮಸ್ಕಾರ ಮಾಡಿದ್ರು ಕಡಿಮೆಯೇ ಅಂತ ಆಗುದು ನಮಗೆ. ಹೌದೇ? ಅದಕ್ಕೆ ಹೇಳಲಿಕ್ಕೆ ಒಮ್ಮೆ ವಾದಿಸಿದ್ರೆ ಗೊತ್ತಾಗೋದಿಲ್ಲ. ಇಷ್ಟು ಕಾಲ ಜೀವನ ಸಾಗಿಸಿ ಆಗಿದೆ. ನಿನ್ನ ಅಂತರಂಗ ಏನು ಅಂತ ನನಗೆ ಗೊತ್ತಿಲ್ವೇನೆ? ಗೊತ್ತಿದೆ. ನಿಮ್ಮೊಳಗಿರುವಂತ ಒಮ್ಮತ ನಿಮ್ಮ ಉಡುಗೆಯಲ್ಲಿ ಗೊತ್ತಾಗ್ತದೆ. ನೀವೇ ಕೊಟ್ಟದಲ್ವೇ? ಹೌದಪ್ಪ, ಕೊಡುವುದೆಂತದ್ದು ನೀವೇ ಬೇಕಾದನ್ನು ತರಿಸಿಕೊಳ್ಳುವುದು. ಹಾಗಾಗಿ ಸಭೆಗೆ ಬಂದಿದ್ದೀವಿ. ಯಾವತ್ತು ಸಭೆಗೆ ಬರುವವರಲ್ಲ, ಬರಬಾರದು ಅಂತಲ್ಲ, ಮತ್ತೆ ಓಲಗವನ್ನು ಪೂರೈಸಿ ನಾನು ಅಂತಃಪುರ ಪ್ರವೇಶ ಮಾಡಿದ ಮೇಲೆ ಏನು ಬೇಕಿದ್ರು ಕೇಳಿ ಪಡೆಕೊಳ್ಳುವರು ಆ ಕಾಲಕ್ಕೆ. ಹೌದಲ್ವಾ? ಅದು ಬಂದ ಕೂಡಲೇ ಕೇಳುವುದಲ್ಲ, ನನ್ನ ಶುಶ್ರೂಷೆ ಮಾಡಿ ನನ್ನ ಆಯಾಸ ಪರಿಹಾರ ಆದ್ಮೇಲೆ ಆಮೇಲೆ ಕೇಳಿಕೊಳ್ಳುವಂತ. ನಾವು ಆದ್ಮೇಲೆ ಕೇಳುವುದು. ಆದ್ರೆ ಹೀಗಲ್ಲ, ಇವತ್ತು ಸಭೆ ನಡೆಯುತ್ತಿರುವಾಗಲೇ ಒಬ್ಬರಲ್ಲ ಇಬ್ಬರಲ್ಲ 500 ಮಂದಿಗಳು ಜೊತೆ ಸೇರಿಸಿಕೊಂಡಿದ್ದೀವಿ. ಎಲ್ಲರೂ ಬಂದ ಕಾಲದಲ್ಲಿ ನನಗೆ ಸಂತೋಷ ಏನೋ ಆಯ್ತು. ಅಂದ್ರೆ ನಿಮ್ಮ ಮುಖ ನೋಡಿದ್ರೆ ಸಂತೋಷ ಆಗುದಿಲ್ವಲ್ಲ? ಏನು ಬೇಸರ ಇದ್ರು, ರಾಜಕೀಯವಾಗಿ ತೊಡಗಿಸಿಕೊಂಡ ಕಾಲಕ್ಕೆ ಏನು ಬೇರೆ ಇದ್ರು, ನಾನು ಅಂತಃಪುರ ಸರಿ ನಿಮ್ಮ ಮುಖ ನೋಡಿದ್ರೆ ಸಾಕು, ನನ್ನ ಬೇಸರ ಎಲ್ಲ ದೂರ ಆಗುತ್ತೆ. ಇವತ್ತು ನೋಡಿದ್ರೆ ನಾನು ಆನಂದದಲ್ಲಿದ್ದೇನೆ, ನಿಮ್ಮ ಮುಖದಲ್ಲಿ ಆನಂದ ಕಾಣುವುದಿಲ್ಲ. ಆನಂದ ಇಲ್ಲ. ನಿಮ್ಮನ್ನು ಆದರ್ಶವಾಗಿ ಲೋಕದಲ್ಲಿ ಕಂಡುಕೊಂಡಿದ್ದಾರೆ. ಯಾಕಂದ್ರೆ ರಾಣಿಯರಲ್ವೇ ನೀವು? ಅತಿಥಿಗಳ ಸತ್ಕರಿಸುವುದು, ಸುತರ ಪೋಷಿಸುವುದು, ಗುರುವ ಸೇವಿಸುವುದು, ಪತಿ ಸೇವೆಯನ್ನು ಸಗುವುದು, ಸತಿಯರಿಗೆ ಗತಿಪ್ರದಂ ಸನಾತನ ಧರ್ಮಂ. ಈ ಧರ್ಮದಂತೆ ವ್ಯವಹರಿಸುವಂತಹ ಹೆಣ್ಣು ಮಕ್ಕಳು ನೀವೆಲ್ಲ ಸಭೆಗೆ ಬಂದಿದ್ದೀರಿ. ಮುಖ ಮ್ಲಾನವಾಗಿದೆ. ಯಾಕೆ ಅಂತ ನಾನು ಕೇಳಿದ್ರೆ ಉತ್ತರ ಕೊಡಬೇಕೋ ಬೇಡವೋ? ಹಾಗಾದ ಕಾರಣ ಕೇಳ್ತಾ ಇದ್ದೇನೆ. ನೀವು ಶಿಸ್ತು ಮೀರಿದ್ದು ಅಂತ ಆಕ್ಷೇಪ ಅಲ್ಲ ನನ್ನದು. ಅಲ್ಲಿವರೆಗೂ ಕಾಯದೆ ಇಲ್ಲಿಗೆ ಬಂದಿದ್ದೀರಿ, ಅಂತಃಪುರಕ್ಕೆ ಬರುವವರೆಗೆ ಕಾಯದೆ. ಹಾಗಾದ್ರೆ ಏನೊಂದು ಅವಸರದ ವಿಷಯ ಉಂಟು ಅಂತ ಆಯ್ತು. ಏನು ತೊಂದರೆ ಬಂತು ನಿನಗೆ? ನಿನಗೆ ಹೊಸ ಸೀರೆ ಬೇಕು ಅಂತಾಯ್ತೇನೆ, ನಿನಗೆ ಆಭರಣ ಬೇಕು ಅಂತಾಯ್ತೇನೆ, ನಿನಗೆ ಒಳ್ಳೆ ಸುಗಂಧ ದ್ರವ್ಯಗಳು ಬೇಕು ಅಂತಾಯ್ತೇನೆ. ಏನು ಕೊರತೆ ಬಂತು ಹೇಳಿ ಅದನ್ನು ಈಡೇರಿಸಿಕೊಳ್ಳಕ್ಕೆ ನಾನು ಸಿದ್ಧನಿದ್ದೇನೆ. ಯಾರು ನಾವೆಂಬ ಮಾತ
ಗಿನಿಯ ನಿಲಾಲಿಸು ನಾವೆಂಬ ಮಾತ ಗಿನನ ತಾಪದಿನ್ನು ದೇವೆಲೆ ಪ್ರಾಣನಾಥ ಗಿನನ ತಾಪದಿನ್ನು ದೇವೆಲೆ ಪ್ರಾಣನಾಥ ಶ್ರಮವನ್ನು ಸಹಿಸುವ ದಳವಲ್ಲ ತನು ಶ್ರಮವನ್ನು ಸಹಿಸುವ ದಳವಲ್ಲ ಏನು ತೆಡಿಗಾಗಿ ಬಾಜಿಗೆ ಬೆಲ್ಲ ಗಿನಿಯ ಗಿನಿಯರಿಲಾಲಿಸು ನಾವೆಂಬ ಮಾತ ಗಿನದ ತಾಪದಿ ನೊಂದಿ ಬೆಳೆ ಪ್ರಾಣನಾಥ ಲಾಲಿಸು ಗಿನಿಯ ನಾವೆಂಬ ಮಾತ ಮಗದೊಮ್ಮೆ ಪದದ್ವಯಗಳಿಗೆ ಪ್ರಣಾಮಗಳು. ಒಂದು ಸಾರಿ ನಮಸ್ಕಾರ ಮಾಡಿದ್ರೆ ಸಾಕಾಗುದಿಲ್ವೇ? ಸಾಕಂತ ಆಗುವುದಿಲ್ಲ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಎಷ್ಟು ಹೇಳುದು ನಾನು. ಸ್ವಾಮಿ. ಏನೇ ನಾವೆಲ್ಲ ಜೊತೆ ಕೂಡಿಕೊಂಡು ಹಾ. ಒಗ್ಗಟ್ಟಿಂದ ನಿಮ್ಮ ಬಳಿಗೆ ಬರುವುದಕ್ಕೆ. ನಿಮ್ಮ ಒಗ್ಗಟ್ಟು ಪ್ರದರ್ಶನಕ್ಕಾಗಿ ಬಂದಿರಾ? ಮತ್ತೆ ಪ್ರದರ್ಶನಕ್ಕಾಗಿ ಬಂದದಲ್ಲ. ಅಲ್ಲ, ಇವತ್ತು ಇದೇ ರೀತಿಯ ಉಡುಗೆ ಆಗಬೇಕು ಅಂತ ಯಾಕೆ ಸಂಕಲ್ಪ ಮಾಡಿ ಹಾಗೆಲ್ಲ. ಅದು ಯಾಕೆ ಗೊತ್ತೇ, ನಮ್ಮ ಸ್ತ್ರೀ ಶಕ್ತಿ ಎನ್ನುವುದು ಗಟ್ಟಿ ಉಂಟು ಎನ್ನುವುದನ್ನು ತೋರಿಸುವುದಕ್ಕೆ. ನಾವೆಲ್ಲರೂ ಒಮ್ಮತದಲ್ಲೇ ಸಾಗುವವರು. ನನ್ನ ಜೊತೆಗೆ 500 ಮಂದಿಗಳಲ್ವಾ? ಹೌದು. ಒಬ್ಬರನ್ನು ಕಟ್ಟಿಕೊಂಡವನ ಸ್ಥಿತಿ ಅಯೋಮಯ. ಹೇಳಲಿಕ್ಕೆ ಆಗುದಿಲ್ಲ. ಇಬ್ಬರನ್ನು ಕಟ್ಟಿಕೊಂಡವನ ಗತಿ ಹೇಳಿ ಪ್ರಯೋಜನ ಇಲ್ಲ. 500 ಮಂದಿಗಳನ್ನು ಕಟ್ಟಿಕೊಂಡಿದ್ದೇನೆ. ಹೌದು. ಏನಾದ್ರೂ ಸಮಸ್ಯೆ ಉಂಟು? ಎಲ್ಲ ಒಮ್ಮತದಿಂದ ಇದ್ದೇವೆ. ಏನು ಸಮಸ್ಯೆ ಇಲ್ಲ. ನಿಮ್ಮೊಳಗೆ ಸಮಸ್ಯೆ ಇದ್ರೆ ನನಗೆ ಸಮಸ್ಯೆ ಆಗುದು. ಹಿಂದೆ ನೋಡಿ ಎಲ್ಲರೂ ಒಂದೇ ರೀತಿ ಇದ್ದೇವೆ ನಾವು. ಇವತ್ತು ಬಿಳಿ ಬಿಳಿ ಎಲ್ಲ ಬೆಳ್ಳಗೆ ಬೆಳ್ಳಗೆ. ಪ್ರವಾಸನ. ಆಯ್ತು ಸ್ವಾಮಿ. ನಮ್ಮದು ವಸನ ಅಂತದ್ದೇನು ಅಲ್ಲ, ಕಡಿಮೆ ಕಡಿಮೆ ಅಂತಲ್ಲ, ಹರಿದ್ವರ್ಣ ಪ್ರಕೃತಿ ಸಹಜವಾದ. ಹೌದು ಸ್ವಾಮಿ. ನಮಗೆಲ್ಲ ಈ ಹೊತ್ತಿಗೆ ಹಾ. ಕಷ್ಟ ಬಂದಿದೆ. ಕಷ್ಟವೇ? ಹೌದು. ಉಳಿದವರಿಗೆ ಕಷ್ಟ ಬಂದಾಗ ನನ್ನಲ್ಲಿ ದೂರಿಕೊಳ್ಳು. ನಿಜ. ಆ ಕಷ್ಟ ಪರಿಹಾರಕ್ಕೆ ನಾನು ಹೊರಡುವವನು. ಹೌದು ತಾನೆ. ನನ್ನ ಜೊತೆಗಿರುವವರು, ನನ್ನ ಅಂಕೆಯಲ್ಲಿರುವವರು, ಅರಮನೆಯಲ್ಲಿ ಕಾಲ ಕಳೆಯುವವರು, ನಿಮಗೆ ಕಷ್ಟ ಬಂದ್ರೆ ಯಾರು ನಾನೇ ಅಲ್ಲ ಪರಿಹಾರ ಮಾಡ್ಬೇಕು. ನೀವೇ ಪರಿಹಾರ ಮಾಡಬೇಕು ತಾನೆ. ಅದಕ್ಕೆ ನಿಮ್ಮ ಬಳಿಗೆ ನಾವು ಬಂದದ್ದು. ಏನು ಕಷ್ಟವೇ? ನಮಗೆ ಕಷ್ಟ ಬಂದ್ರೆ ಪರಿಹಾರ ಮಾಡಬೇಕು, ನಿಮ್ಮ ಕರ್ತವ್ಯ. ಹೊತ್ತೊತ್ತಿಗೆ ಪಾನೀಯ ಬರುವುದಿಲ್ವಾ? ಆಹಾರ ಬರುವುದಿಲ್ವಾ? ಬರ್ತದೆ. ಎಲ್ಲ ತಂದುಕೊಳ್ಳಿಕ್ಕೆ ಜನ ಇಟ್ಟಿದ್ದೇನಲ್ಲ ನಾನು. ಸ್ವಾಮಿ, ತಿನ್ನುವುದಲ್ಲಿ ಯಾವ ಕಷ್ಟ ಕೂಡ ಬರ್ಲಿಲ್ಲ ನಮಗೆ. ಇರುವುದಕ್ಕೆ ಆಗುವುದಿಲ್ಲ. ಯಾಕೆ ಇರುವುದಕ್ಕೆ? ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ. ಏನು ಕುಳಿತಲ್ಲಿ ಇರುವೆ ಬಂತ? ಇರುವೆ ಬರುವುದಿಲ್ಲ ಸ್ವಾಮಿ. ಕೆಲವೊಮ್ಮೆ ನೆಲ ಹಳದಾದ್ರೆ ಇರುವೆ ಬರ್ತದೆ. ನಿಂತು ಕೂಡ ಆಗುವುದಿಲ್ಲ. ಮಲಗಿರಿಂದ ಸ್ವಲ್ಪ ಮಲಗಿದ್ರು ಕೂಡ ಆಗುವುದಿಲ್ಲ. ಯಾವ ಕಾಯಿಲೆ ನನಗೆ ಅರ್ಥ ಆಗುವುದಿಲ್ಲ. ಊರಿ ಸ್ವಾಮಿ, ಏನು ಊರಿ? ಉರಿ. ಹೌದು. ನೋಡಿ ಅವಳು, ನೋಡಿ ಎಷ್ಟು ಬೆವರ್ತಾ ಇದ್ದಾಳೆ ಅವಳು. ಹೌದು ನೋಡಿ. ನಿನಗೆ ಹಾಗೆ ಬೆವರಿದ್ರೆ ಮತ್ತೆ ನನಗೇನಾಗ್ಬೇಕು? ಹೌದು, ಏನು ಮಾಡೋಣ? ನನಗೆ ಮಾತ್ರ ಅಲ್ಲ, ಎಲ್ಲರಿಗೆ ಬೆವರಿದ್ರೆ ನೋಡಿ ಅವರ ಮುಖವನ್ನು. ನಮಗೆ ಸ್ವಲ್ಪ ಸ್ವಲ್ಪ ಬೆವರ್ತಾ ಉಂಟು. ನಾನು ಅದು ಹೇಳಿಕೊಳ್ಳುವುದು ನನ್ನಲ್ಲಿಯೇ ಒಂದು ಕಷ್ಟ. ನಿಮ್ಮ ಮುಖ ಇವತ್ತು ನೋಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಬೆವರ್ತಾ ಉಂಟು. ಅಷ್ಟು ಮೋಸ ಆಗಿಲ್ಲ. ಹಾಗಲ್ಲ ಸ್ವಾಮಿ, ಅವನ ತಾಪ ನಮಗೆ ತಡೆಯುವುದಕ್ಕೆ ಆಗುವುದಿಲ್ಲ. ಇನ್ನೂ ತಾಪ. ಹೌದು. ಸೂರ್ಯನನ್ನು ಹಳಿಯ ಕೂಡದು. ಸೂರ್ಯ ಉದಿಸಿ ಬರಬೇಕು ಅಂತ ಪ್ರತಿಯೊಬ್ಬರು ಬೆಳಗ್ಗೆದ್ದು ಪ್ರಾರ್ಥನೆ ಮಾಡುವುದು. ಜಗದ ತಮವನ್ನು ತಬಿಸಿ ಬೆಳಕಿನ ಸೊಗವ ಪಸರಿಸಿ ಸಕಲ ಜೀವಾಳಿಗಳ ಪೊರೆಯುವ ಕರ್ಮ ಸಾಕ್ಷಿಯದು ಗಗನಮುಖರಿ ಉದಿಸಿ ಬಾ ಸೂರ್ಯನಾರಾಯಣ. ಜೀವಿಗಳಲ್ಲಿ ಕರ್ಮ ಜಾಗೃತಿಯನ್ನು ಉಂಟು ಮಾಡುವುದು ಅವನಿಗೆ ನಮಸ್ಕರಿಸು. ಸೂರ್ಯ ನಮಸ್ಕಾರ. ಅದು ಹೌದು. ಮತ್ತೆ ನೀನು ದೇವರನ್ನು ಬೈತಿ, ಅವರಿಂದಾಗಿ ಹೀಗಾಯ್ತು ಅವನಿಂದ. ನಾವು ಬೈಯುವುದಲ್ಲ, ನಮ್ಮ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ನಿಮ್ಮ ಬಳಿಗೆ ಬಂದದ್ದು. ಅವನ ತಾಪವನ್ನು ತಡೆಯುವುದಕ್ಕೆ ಆಗುವುದಿಲ್ಲ ಸ್ವಾಮಿ. ಸಹಿಸಲಿಕ್ಕೆ ಆಗುದಿಲ್ಲ. ನಿನ್ನ ಒಬ್ಬಳ ಅನುಭವ ಕೇಳಿದ್ರೆ ಆಗುವುದಿಲ್ಲ. ನಿನಗೆ ಇವಳ ಅಕ್ಕ ಅಲ್ವಾ? ಮೊದಲು ಬಂದದ್ದು ಇವಳು ಈ ಮನೆಗೆ. ಈಗ ಅವಳಲ್ಲಿ ಸರಿ ಉಂಟು? ಅದು ಸರಿ ಉಂಟಲ್ವಾ? ಅಕ್ಕ ಬೇಡಿದ ಮಾತು, ಸರಿಯಾಗಿ ಅಕ್ಕ ಬೇಡಿದ ಮಾತು ತಕ್ಕುದಾಗಿರುವುದು. ರಮಣ ಲಾಲಿಸು. ಆ
ಅಕ್ಕ ಬೆಳೆದ ಮಾತು ತಗುದಾಗಿರುವುದು ಅಕ್ಕನ ಬಾಧೆಯು ತಾಳೆವೆನ್ನುವುದು ಅಕ್ಕರೆಯಲ್ಲಿ ನಾವೆಲ್ಲ ಹೋಗಿ ಅಕ್ಕರೆಯಲ್ಲಿ ನಾವೆಲ್ಲ ಹೋಗಿ ಕಂದೆ ನೀರೊಳಗೆ